ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಆ ಕ್ಷತ್ರಿಯ ಯೋಧರನ್ನು ಒಮ್ಮೆ ತೋರಿಸು. ನಿನ್ನ ಇಚ್ಛೆ ಅರ್ಜುನ. ವಿಜಯ ಜವದಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ವಿಜಯ ಜವದಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾಲು ಭಯಂಕರ. ಮಹಾಭೀಕರ ಜಯ ಧ್ವನಿಪರ ಸಹಸ್ರ ಕೃಪಾಲು ಭಯಂಕರ. ಮಹಾರಥಿಕ ಬಹುಪದಾದಿ ಪರಿವೃತ ಮಹಾರಥಿಕ ಬಹುಪದಾದಿ ಪರಿವೃತ ಮಹೋಗ್ರಾರಿ ಭಟ ಸಮಕ್ರಾಂತ ವಿಜಯ. ಜವದಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ಅಯಿತ ನಿವಹಾಯುತ ತುರುಗಜ ಸಹಿತ ಅಯಿತ ನಿವಹಾಯುತ ತುರುಗಜ ಸಹಿತ ನೆರವ ವಿಭವ ಮುದಿತ. ಕುಹಿನ ರೋಚಿ ಕುಲ ಮಹಾಪಿನಿಖಿಲ ಕುಹಿನ ರೋಚಿ ಕುಲ ಮಹಾಪಿನಿಖಿಲ. ನೃಪ ಭರಿತ ಕುರು ವಿಷಯ ಪರಿಕಲಿತ. ನೃಪ ಭರಿತ ಕುರು ವಿಷಯ ಪರಿಕಲಿತ. ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ. ನೃಪ ಭರಿತ ಕುರು ವಿಷಯ ಪರಿಕಲಿತ ವಿಜಯ. ಜವದಳಿಸಿ ಸೈನ್ಯರವಿ ರಣಭೂಮಿಯ ಪರಿಯ ವಿಜಯ. ನೋಡು ಅರ್ಜುನ, ಕೌರವನ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಮಾರುತದಂತೆ ಉನ್ಮಲಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂರಾಜನಾದ ಶಕುನಿ ಇರುವನು. ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥಗಳಲ್ಲಿ ಕುಳಿತಿರುವವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಆ ಪಾರ್ಶ್ವದಲ್ಲಿ ವಲ್ಕಲಾಧಾರಿಯಾಗಿ ಗಂಭೀರ ಮುಖಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸರಧಾರಿಯಾಗಿ ಕಾಣಿಸುತ್ತಿರುವ ಆ ಮಹಾಪುರುಷರೇ ಕೌರವನ ಸೇನಾಪತಿ ಭೀಷ್ಮನು. ನೆರೆಗೂದಲಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರಖಚಿತವಾದ ಅಧಿಕಾರ ಮುಕುಟವೊಂದು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸು. ಆಜ್ಞೆ ಮಾಧವ. ಭೀಷ್ಮನ್ ಕುರು ಪಿತಾಮಹ, ನಿಮಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ಪರಮಾತ್ಮ, ಇದು ಎಂತ ಸಂದರ್ಭ ಪರಮಾತ್ಮ? ಈಗ ನನ್ನ ಮನಸ್ಸಿನಲ್ಲಿ ಮೂಡುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಏಕೆ ಮಿತ್ರ,
ಏನಾಯಿತು? ಏನು ಹೇಳಲಿ ಪರಮಾತ್ಮ, ಏನು ಹೇಳಲಿ? ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಜರುತ್ತಿದೆ ಗಾಂಡೀವ, ಸೋಲುತ್ತಿದೆ ಕೈ ಕಾಲು, ಅಲ್ಪ ಭೋಗವ ಬಯಸಿ ಮತಿಹೀನ ನಾನಾದೆ, ಅಲ್ಪ ಭೋಗವ ಬಯಸಿ ಮತಿಹೀನ ನಾನಾದೆ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ, ಗುರು ಬಾಂಧವರ ಶಿರಛೇದಿಸೆನ. ಮತಿಹೀನ ನಾನಾದೆ, ಪಥವ ತೋರಿಸೋ ದೇವ, ಮತಿಹೀನ ನಾನಾದೆ, ಪಥವ ತೋರಿಸೋ ದೇವ. ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ ಕೃಷ್ಣ, ಸಮರದಿ ಸೆಣೆ ಸಾಡೆನ. ಏನು ಹೇಳಲಿ ಪರಮಾತ್ಮ? ಅಂಗ ಪ್ರತ್ಯಂಗಗಳಲ್ಲೂ ದಾರುಣವಾದ ಜ್ವಾಲೆ, ಬಿಸಿಲಿನ ಬೇಗೆಯಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವು ರೋಮಾಂಚನವು ಉಂಟಾಗುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡಿವವು ಕೈಯಿಂದ ಕಳಿಸಿತು. ಕೃಷ್ಣ, ನಾನು ನೋಡುತ್ತಿರುವುದಾದ್ರೆ ಏನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿಷ್ಟೂ ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗೋದು. 3 ಲೋಕ ಸಾರ್ವಭೌಮ ಪದವಿಯ ಸಲುವಾಗಿಯೂ ನಾನು ಈ ಜ್ಞಾತಿ ವಧೆಗೆ, ಈ ಗುರು ಹಿಂಸೆಗೆ ಕೈ ಹಾಕಲಾರನು. ರಥವನ್ನು ಹಿಂದಿರುಗಿಸು ಮಿತ್ರ, ನನಗೆ ಯುದ್ಧವೇ ಬೇಡ, ರಥವನ್ನು ಹಿಂದಿರುಗಿಸು. ಕುತಸ್ವಂ ಕಶ್ಮಲಮಿದಂ ವಿಷಮೇ ಸಮಪಸ್ಥಿತಂ. ಅನಾರ್ಯ ಯಜುಸ್
ಯಜುಸ್ಸಮಸರ್ಗ್ಯ ಅನಾರ್ಯ ಯಜುಸ್ಸಮಸರ್ಗ್ಯ ಮಮ ಕೀರ್ತಿಕರಮರ್ಜುನ ಮಮ ಅರ್ಜುನ, ಇದೇನು ಈ ವಿಷಮಾವಸಾರದಲ್ಲಿ ಇಂತಹ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿದೆ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂದು ಹೆಸರಾಗಿ ಹೇಳಿ ಎಂಬ ನಿಂದನೆಯನ್ನು ನೀನು ಸಹಿಸಲಾರೆ. ಈ ನಿನ್ನ ದೌರ್ಬಲ್ಯವನ್ನು ತಿಳಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಪರಮಾತ್ಮ, ಕಥಂ ಭೀಷ್ಮಂ ಮಹಂ ಸಂಖ್ಯೆ ದ್ರೋಣಾಂಚ ಮಧುಸೂದನ ದ್ರೋಣಾಂಚ ಮಧುಸೂದನ ಇಷುಭಿ ಪ್ರತಿಯತ್ ಸ್ವಾಮಿ ಇಷುಭಿ ಪ್ರತಿಯತ್ ಸ್ವಾಮಿ ಪೂಜಾರ್ಕ ಮಧುಸೂದನ ಪೂಜಾರ್ಕ ಮಧುಸೂದನ. ಪರಮಾತ್ಮ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು. ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕಲಿಸಿಕೊಟ್ಟ ಗುರು. ಪೂಜಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡಲೆ. ಗುರು ವಧೆಯಿಂದ ಲಭಿಸುವ ಸಂಪತ್ತಿಗಿಂತಲೂ ನನಗೆ ಭಿಕ್ಷಾವೃತ್ತಿಯು ಶ್ರೇಯಸ್ಕರವಲ್ಲವೇ ಪರಮಾತ್ಮ? ಬಂಧು ಬಾಂಧವರ ರಕ್ತದಿಂದ ತೊಯ್ದ ಈ ರಾಜಭೋಗವನ್ನು ಅನುಭವಿಸುವ ಇಚ್ಛೆ ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲೇ? ಈ ಸ್ವಜನರ ವಧೆ ನನಗೆ ಸಮ್ಮತವಿಲ್ಲ ದೇವ, ನನಗೆ ಸಮ್ಮತವಿಲ್ಲ. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮಂ ಧರ್ಮ ರಕ್ಷಕನು ನಾನಿರೇ ಬರಿದೇ ಕಳವಳ ಪಡುವೆ ಮರುಳೇ ಬರಿದೇ ಕಳವಳ ಪಡುವೆ ಮರುಳೇ. ಯಾರು ವಧಿಸುವುದು ಪಾರ್ಥ? ಹಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಗಳನ್ನು ಬಿಸಿಟು ಹೊಸ ಬಟ್ಟೆಗಳನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹಕ್ಕೆ ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತನಾದವನು ಇದರ ಸಲುವಾಗಿ ದುಃಖಿಸುತ್ತಿಲ್ಲ. ಪರಮಾತ್ಮ, ಈ ಭೀಷ್ಮರ್, ದ್ರೋಣ, ನೀನು, ನಾನೂ ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅನಂತ ಪ್ರವಾಸದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಿತವಾಗಿರುವುದು. ಅವಶ್ಯಕವಾಗಿ ಆಗಬಹುದಾದಕ್ಕೆ
ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವೇ ಕಂಪಿಸತೊಡಗುವುದು. ದುಸ್ಸಾಹಸ ಶೈಕ್ಯಾಧಿಕ್ಯದಿಂದ ನನ್ನ ಸರ್ವಾಂಗಗಳು ನಿಷ್ಠೇಚಿತವಾಗುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ವಿಮುಖನಾಗಿರುವೆನು. ಹೇಳು ಜನಾರ್ದನ, ಯುದ್ಧದ ಹೊರತಾಗಿ ಈ ಕ್ಷತ್ರಿಯನಿಗೆ ಮತ್ಯಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮ ಅವಲಂಬನೆ ಅನರ್ಥಕಾರಿ ಅರ್ಜುನ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತನಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗಿವೆ, ಅಕೀರ್ತಿ ಭಾಜನೆನಿಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರವು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಈ ನಿನ್ನ ಮನೋವಿಕಾರವನ್ನು ಬಿಟ್ಟು ನಿನ್ನ ಸ್ವಧರ್ಮವನ್ನು ನೀನು ಪಾಲನೆ ಮಾಡು. ಪರಮಾತ್ಮ, ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸು ದೇವಾ. ಅರ್ಜುನ, ಕರ್ಮವು ಮಾನವನ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗ. ಫಲಾಫಲಗಳನ್ನು ಚಿಂತಿಸದೆ ನಿನ್ನ ನಿರ್ದಿಷ್ಟ ಕರ್ಮವನ್ನು ನೀನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನನಲ್ಲ. ಅನಾಸಕ್ತ ಚಿತ್ತನಾಗಿ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಪೌರುಷರ ಲಕ್ಷಣ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯು. ವಾಸುದೇವ, ಈ ನಿನ್ನ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಕ್ಷುಬ್ಧ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು? ಹೇ ಕರ್ಮಯೋಗೇನ್, ಇಹ ಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಇಹಲೋಕದಲ್ಲಿ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರು, ಆದರೆ ಅವುಗಳ ನೆನಪು ನನಗಿರುವುದು, ನಿನಗಿಲ್ಲ. ನಾನು ಜನ್ಮ ಜರಾರಹಿತನು, ಅವ್ಯಾತ್ಮಕನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮದ ಪತನವೋ ಅಧರ್ಮದ ಉತ್ಥಾನವೂ ಆಗುವುದೋ ಆಗ ನಾನು ಭೂಮಿಯಲ್ಲಿ ಜನ್ಮಗ್ರಹ ಮಾಡಿ ಸಜ್ಜನರ ಪಾಲನೆ, ದುಷ್ಟರ ನಾಶ, ಧರ್ಮ ಸಂಸ್ಥಾಪನೆ ಇವು ನನ್ನ ಅವತಾರದ ಉದ್ದೇಶಗಳು. ಪರಮಾತ್ಮ, ನಿನ್ನ ಅವತಾರದ ಕುರುಹುಗಳೇನು? ಅದನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಮಹಾಮಹಿಮ. ಅರ್ಜುನ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ಸೃಜಾತ್ಮನಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ದುಷ್ಕೃತಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಸಂಭವಾಮಿ ಯುಗೆ. ಅರ್ಜುನ, ನಾನು ಮಾಯಾರೂಪಿ, ದರಿದ್ರೆನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡಿ ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ನಡೆಸುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯಗಳಿಗೆ, ಹೃದಯ ವಿನಾಶಕ್ಕೆ ನಾನೇ ಕಾರಣನು. ಸರ್ವಶ್ರೇಷ್ಠನು, ಸರ್ವಾಂತರ್ಮಿಯಾದ
ಪರವಸ್ತುವು ನಾನು. ದಾರದಲ್ಲಿ ಮಣಿಸಮೂಹವು ಪಡಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು. ಸೂರ್ಯಚಂದ್ರರ ಕಾಂತಿ ನನ್ನದು. ಸಮಸ್ತ ಭೂತಗಳ ಆದಿಕಾರಣನೂ ನಾನು. ನಾನು ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ಪರ್ವತಗಳಲ್ಲಿ ಮೇರುವು, ರುದ್ರನಲ್ಲಿ ಶಂಕರನು ಆಗಿರುವನು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ನಡೆಯುವು ಪಾರ್ಥ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡುತ್ತದೆ. ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲಸ್ವರೂಪನು ನಾನು. ಈ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ವೀರಯೋಧರನ್ನು ಒಂದೇ ಸಾರಿಗೆ ಅಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸಿ ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶಾಲಿಯಾಗಿ ಕೀರ್ತಿಯನ್ನು ಗಳಿಸುವೆ. ಇದೋ ನೋಡು ನನ್ನ ವಿಶ್ವರೂಪ. ಆಹಾ, ಎಂತ ಭಯಾನಕವಾದ ರೂಪವಿದು ಪ್ರಭು. ಮಾನವ ಚಕ್ಷುಗಳಿಂದ ನೋಡಲಾರೆನು. ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾ ವಲ್ಲಭ, ಲಲನ ಚಿತ್ತ ರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಹೇ ಲೋಕಬಾಂಧವ ದಶನಾಮಧರ, ನಮಸ್ತೆ ನಮ ನಾರಾಯಣ. ನರನಾದ ಭುವನ ವಿಹಾರಿ, ನರನಾಗ ಭುವನ ವಿಹಾರಿ. ಈ ನಿನ್ನ ರೂಪ ಕಂಡೇ ಶೌರಿ, ಈ ನಿನ್ನ ರೂಪ ಕಂಡೇ ಶೌರಿ, ನರನಾಗ ಭುವನ ವಿಹಾರಿ. ನೋಡಲು ಬಯದ ಈ ವಿಶ್ವರೂಪ, ನೋಡಲು ಭಯದ ಈ ವಿಶ್ವರೂಪ, ಜಗವನ್ನೇ ಧರಿಸಿದ ಅಂತರಂಗ, ಜಗವನ್ನೇ ಧರಿಸಿದ ಅಂತರಂಗ, ಜೋಡಿಸಿ ಕರಗಳ ಬೇಡುವೆ ಮಾಧವ. ಜೋಡಿಸಿ ಕರಗಳ ಬೇಡುವೆ ಮಾಧವ, ಧಾರಣ ಮಾಡೈ ದಾನವ ಮರ್ದನ,
ನಿನ್ನ ರೂಪ ಕಂಡೇ ಶೌರಿ ನರನಾಗ ಭುವನ ಬಿಹಾರಿ. ನಮೋ ಶಂಕು ಚಕ್ರ ಗದಾಧಾರೆ, ನಮೋ ಆದಿಶೇಷವಧಾರೆ, ನಮಸ್ತೆ ವಿರಾಟ ಸ್ವರೂಪ, ನಮಸ್ತೆ ನಮ ನಾರಾಯಣ. ಭಯವನ್ನು ಬಿಡು ಪ್ರಾಣಸಖ. ಗದಾಚಕ್ರ ಶೋಭಿತನಾದ ನನ್ನ ಸೌಮ್ಯ ಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಿರು. ಈ ಕುರುಕ್ಷೇತ್ರದಲ್ಲಿ ನಿನ್ನ ನೌಕೆಯು ಪಥಭ್ರಷ್ಟವಾಗದಂತೆ ನೋಡಿಕೊಂಡು ನಿನ್ನನ್ನು ಸುರಕ್ಷಿತವಾಗಿ ದಡವನ್ನು ಸೇರಿಸಲು ನಾನು ಕರುಣಾಧಾರನಾಗಿ ನಿಂತಿರುವೆನು. ತೆಗೆದುಕೋ ಧನುರ್ಬಾಣಗಳನ್ನು, ಮೊಳಗಿಸುವ ರಣಕಹಳೆಯನ್ನು. ಆಜ್ಞೆ ಮಾಧವ. ಹೃದಯ ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮದೇ ವಿಜಯ ಎಂದು ಭಾವಿಸಿದೆ. ಆದರೆ ಇಂದು ಆ ದ್ರೋಣರ ಚಕ್ರವ್ಯೂಹವನ್ನು ಕಂಡು ನನ್ನ ಆಸೆಯಲ್ಲೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣನೇ ಧನುರ್ಧಾರಿಯಾಗಿ ನಿಂತಿರುವನು. ಅವನನ್ನ ಜಯಿಸಿ ವ್ಯೂಹವನ್ನು ಭೇದಿಸಲು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆಯ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂತಿರುಗಿದೆನು. ಈ ಸಮಯದಲ್ಲಿ ಕೃಷ್ಣಾರ್ಜುನರು ಇಲ್ಲದಿದ್ದರೆ ಬಹಳ ಚೆನ್ನಾಗಿರುತ್ತಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ಚೆನ್ನಾಗಿ ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಪಾರ್ಶ್ವದಲ್ಲಿ ಸಂಶಬ್ದಕರೊಡನೆ ಕಾದಾಡುತ್ತಿರುವರು. ಅವರು ಬೇಗ ಹಿಂದಿರುಗುವ ಸಂಭವವಿಲ್ಲ. ಹಾಗಾದರೆ ಇದಕ್ಕೆ ಉಪಾಯವೇನು ಭೀಮಸೇನ? ಜಾಗ್ರತೆಯಾಗಿ ಇದಕ್ಕೊಂದು ಉಪಾಯವನ್ನು ಚಿಂತಿಸಲೇಬೇಕು ಅಗ್ರಜ. ಇಲ್ಲವಾದರೆ ನಮಗೆ ಪರಾಜಯ ಖಂಡಿತ. ಪರಾಜಯ ಕುಮಾರ, ಇದೆಂತಹ ಮಾತು ದೊಡ್ಡಪ್ಪ? ನಿಮ್ಮ ಕೈಯಲ್ಲಿ ಈ ಗದೆಯಿರುವಾಗ ನನ್ನ ಪೂಜ್ಯ ತಂದೆ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವಂತಹ ಆಪತ್ತೇನು ಅಪ್ಪಾಜಿ? ಏನೆಂದು ಹೇಳಲಿ ಕುಮಾರ? ದ್ರೋಣನ ಚಕ್ರ ವ್ಯೂಹವನ್ನು ಭೇದಿಸುವ ಶಕ್ತಿ ನಮ್ಮಲ್ಲಿಲ್ಲ. ವ್ಯೂಹವನ್ನು ರಕ್ಷಿಸುತ್ತಿರುವ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವೆಲ್ಲವೂ ಹತವಾಗುತ್ತಿರುವುದು. ಅಪ್ಪಾಜಿ,
ಬಿಡೈ ಚಿಂತೆಯನ್ನು ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಬಿಡಿದ ದ್ರೋಣನ ವ್ಯೂಹವ ಭೇದಿಸಿ ಕಡಿದ ವೈರಿಯ ಶಿರಗಳನ್ನೆಲ್ಲ ಬಿಡಿದ ದ್ರೋಣನ ವ್ಯೂಹ ಭೇದಿಸಿ ಕಡಿದ ವೈರಿಯ ಶಿರಗಳನ್ನೆಲ್ಲ ರಣದೊಳಗೆ ಕಣಕಿದರೆ ಕರುಳುಗಳ ಬಗೆದುಡುವೆ. ರಣದೊಳಗೆ ಕಣಕಿದರೆ ಕರುಳುಗಳ ಬಗೆದುಡುವೆ. ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಅಭಯ. ತಂದೆ ಪಾತನ ದಯವೊಂದಿರಲಿ ಇಂದುರೇಶನೇ ತಾನೇ ಬರಲಿ. ತಂದೆ ಪಾತನ ದಯವೊಂದಿರಲಿ ಇಂದುರೇಶನೇ ತಾನೇ ಬರಲಿ. ಕೊಂದರೆ ರಣಧೋಳ್ ಯುದ್ಧವ ಧೈರ್ಯವೇ. ಕೊಂದರೆ ರಣಧೋಳ್ ಯುದ್ಧವ ಧೈರ್ಯವೇ. ಬಿಡೈ ಚಿಂತೆಯನ್ನು ತಡವ ಮಾಡ ನನಗೆ ಕೊಡು ನೀ ಅಭಯ. ಇದಕ್ಕಿಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ. ನಾನು ಆ ವ್ಯೂಹವನ್ನು ಭೇದಿಸುವೆನು. ಅದಕ್ಕೆ ಅನುಮತಿ ಪಡೆಯಲೆಂದೇ ನಾನಿಲ್ಲಿ ಬಂದದ್ದು. ಬಾಪು ಕುಮಾರ, ಬಾಪು ನೀನು ನಮ್ಮ ವಂಶದ ಗೌರವ ಸ್ವರೂಪನು. ಕುಮಾರ, ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವೆನು. ಆದರೆ ಈ ಕಾರ್ಯವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಇಂತಹ ದುಸ್ಸಾಹದ ಕೆಲಸಕ್ಕೆ ಕಳುಹಿಸುವುದು ಲೋಕಾಭಿಮತವೆನಿಸದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವಿರ? ನಿಮ್ಮ ಕಣ್ಣ ಮುಂದಿರುವ ಈ ಪಾರ್ಥಿವ ದೇಹವು ಚಿಕ್ಕದಿರಬಹುದು, ಆದರೆ ಅದರೊಳಗಿರುವ ಜೀವಜ್ಯೋತಿಯು ಚಿಕ್ಕದಲ್ಲ. ಅದು ತನ್ನ ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಜ್ವಾಜ್ವಲ್ಯಮಾನವಾಗಿ ಬೆಳಗುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅನುವು ಮಾಡಿಕೊಡಿ. ನನ್ನನ್ನು ಮಗನನ್ನಾಗಿ ಪಡೆದ ವೀರ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರ ಪ್ರಸುವಾದ ಸುಭದ್ರ ಮಾತೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯ ಅವಸರ ದೊರೆತಾಗ ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರದ ನಿಯಮ. ಮರಣ ಕಂಜಿ ಶತ್ರುಗಳ ಸಂಹಾರಕ್ಕಾಗಿ ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯಲ್ಲಿ ಕುಳಿತು ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳಬೇಕಲ್ಲ. ನಾನು ನನ್ನ ತಾಯಿಯ ಗರ್ಭದಲ್ಲಿದ್ದಾಗಲೇ ವ್ಯೂಹಭೇದ ಪದ್ಧತಿಯನ್ನು ತಿಳಿದಿರುವೆನು. ಅದಕ್ಕೀಗ ಅವಕಾಶವು ಒದಗಿ ಬಂದಿರುವುದು. ವ್ಯರ್ಥ ಮಾಡಬೇಡಿ ತಂದೆ, ನನಗೆ ಅನುಮತಿಯನ್ನು ಕೊಡಿ. ಆಗ ತಿಳಿಯುವಿರಿ ಪಾರ್ಥನ ಮಗ ಪಾರ್ಥನಂತೆಯೇ ಪರಾಕ್ರಮಶಾಲಿ ಎಂಬುದನ್ನು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಭಾರತನ ಉತ್ಸಾಹ್ನಿಯ ಮೇಲೆ ಜಲಕ್ಷೇಚನವಾಗದಿರಲಿ. ಕುಮಾರನು ವ್ಯೂಹವನ್ನು ಭೇದಿಸಬೇಡನೆ ನಾವೆಲ್ಲರೂ ಒಳಕ್ಕೆ ನುಗ್ಗಿ ಶತ್ರು ಸೈನ್ಯವನ್ನು ಚಿನ್ನವಿನ್ನ ಮಾಡಿದರು. ಅನಿರೀಕ್ಷಿತವಾಗಿ ಒದಗಿ ಬಂದಿರುವ ಈ ಸಹಾಯವನ್ನು ಮರೆಯುವುದು ಉಚಿತವಲ್ಲ. ಭೀಮಸೇನ, ನಿನ್ನಿಷ್ಟದಂತೆ ಆಗಲಿ. ಕುಮಾರ, ಇಲ್ಲಿ ಈ ಪ್ರಿಯ ಬಾಲಕನ ಪ್ರಾಣವನ್ನು ನಿನ್ನ ಕೈಯಲ್ಲಿಡುವೆನು. ರಣರಂಗದಲ್ಲಿ ಒಂದು ಕ್ಷಣವೂ ನೀನಿವನನ್ನು ಬಿಟ್ಟಿರಬೇಡ. ಕುಮಾರ, ದ್ರೋಣ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ.
ಕುಮಾರ, ನಿನಗೆ ಮಂಗಳವಾಗಲಿ. ಅಪ್ಪಾಜಿ, ನಿಮ್ಮೆಲ್ಲರ ಆಶೀರ್ವಾದವು ನನ್ನನ್ನು ವಜ್ರ ಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲಿಯದು. ನಡೆ ದೊಡ್ಡ ನಿನಗೆ ಮಂಗಳವಾಗಲಿ. ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ ಈ 4 ದಿನಗಳಿಂದಲೂ ಹಮ್ಮಲಿಸುತ್ತಿದ್ದೆನು. ಅದು ಈ ದಿನ ಲಭಿಸಿತು ಸ್ವಾಮಿ. ನೀನು ನಿನ್ನ ಹೃದಯಾದಿ ದೇವನ ದರ್ಶನವನ್ನೇನು ಪಡೆದೆ, ಆದರೆ ಅವನ ಬಳಿ ಅರ್ಪಿಸಲು ಏನೇನು ಸಿದ್ಧಪಡಿಸಿರುವೆ? ನನ್ನನ್ನೇ ನಿಮಗಾಗಿ ಅರ್ಪಿಸಿರುವೆಂದ ಮೇಲೆ ಇನ್ನು ನನ್ನದಾಗಿ ಮತ್ತೇನುಳಿದಿದೆ ದೇವ? ಅದು ನಿನ್ನ ಹೃದಯದ ಪ್ರೇಮ. ಅದು ಮೊದಲಿಂದಲೂ ತಮ್ಮದೇ ಆಗಿರುವುದು. ಅದನ್ನು ಪುನಃ ಕೊಡುವ ಅಗತ್ಯವಿದೆಯೇ? ನಾನದನ್ನು ಬಲ್ಲೆ ಪ್ರೇಯಸಿ, ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮವನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಆಸೆ. ಉತ್ತರ ಮಂದಾರವೂ ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ. ಮಂದಾರ ಹೂವೆ ಬಾ, ಸಿಂಧೂರ ರಾಣಿ ಬಾ, ನೀ ನನ್ನ ಪ್ರೇಮದ ಸುಮರಾಣಿ, ನನ್ನೊಲವೇ ಓಡಿ ಬಾ, ನನ್ನೊಲವೇ ಓಡಿ ಬಾ.
ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀ ನಗಲು ಬನವು ನಿನ್ನ ಕಣ್ಣು ಕಮಲಗಳು ಮುಂಗುರುಳು ದುಂಬಿಗಳು ನಾಸಿಕವು ಸಂಪಿಗೆಯೋ ನೀ ನಗಲು ಬನವು ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸಿ ಚನ್ನ ಶೃಂಗಾರ ರಾಣಿ ನಿನ್ನ ಅಂದವನು ವರ್ಣಿಸಿ ಚನ್ನ ನಿನ್ನಂದಕ್ಕೆ ಸೋತೆನು ಸೋತೆ ನಾನು ನಿನ್ನಂದಕ್ಕೆ ಸೋತೆನು ಸೋತೆ ನಾನು ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ನಿನ್ನಂತರಂಗವಾ ನಾನೆಲ್ಲ ಬಲ್ಲೆನು ನಿಜ ಹೇಳು ಪ್ರೇಯಸಿಯೇ ನನ್ನೊಲವು ಬೇಡವೇ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಬಾಯನ್ನ ಪ್ರೇಮದರಸಿ ತೋಳಿಂದ ನನ್ನನ್ನು ಬಳಸಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಆಲಂಗಿಸು ಪ್ರೀತಿಸು ಹೃದಯ ರಾಣಿ ಮಂದಾರ ಹೂವೆ ಬಾ ಸಿಂಧೂರ ರಾಣಿ ಬಾ ನೀ ನನ್ನ ಪ್ರೇಮದ ಸುಮರಾಣಿ ನನ್ನೊಲವೇ ಓಡಿ ಬಾ ನನ್ನೊಲವೇ ಓಡಿ ಬಾ ಉತ್ತರ ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ವಸಂತದ ಬಳ್ಳಿಗಳು ದಿನ ದಿನವೂ ಹೊಸ ಹೊಸ ಹೂಗಳಿಂದ ಈ ಪ್ರಕೃತಿಯನ್ನು ನಲಿಸುವವು ಆ ಪಕ್ಷಿಗಳು ದಿನ ದಿನವೂ ಹೊಸ ಹೊಸ ಗಾನದಿಂದ ಈ ಸೃಷ್ಟಿಕರ್ತನನ್ನು ಆರಾಧಿಸುವವು ಸರ್ವ ಸಾಕ್ಷಿಯಾದ ಸೂರ್ಯದೇವನು ದಿನ ದಿನವೂ ಹೊಸ ಹೊಸ ಕಾಂತಿಯಿಂದ ಈ ಜಗತ್ತನ್ನೇ ಬೆಳಗುವನು ಇಂದಿನ ಆನಂದವು ನಾಳಿನ ದುಃಖದ ಬೀಜ ನಾಳಿನ ದುಃಖವು ಮುಂದಿನ ಆನಂದದ ಮೂಲ ಪ್ರೇಮ ವಿಚಾರವೂ ಹಾಗೆ ಪ್ರೇಯಸಿ ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಳನ ಸಮ್ಮಿಳನದಿಂದ ಪುನಃ ವಿರಹ ಈ ವಿರಹ ಮತ್ತು ಸಮ್ಮಿಳನ ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮದ ಜೀವ ಹೃದಯೇಶ್ವರಿ ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ದಗ್ಧರಾಗಿದ್ದೆವು ಈ ದಿನ ಪುನಃ ಸಮ್ಮಿಳಿತರಾದೆವು ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಕೈಗೊಳ್ಳಬೇಕೆಂಬುದೇ ನನ್ನ ಆಸೆ ಉತ್ತರ ದೇವರ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವನೆ. ಬನ್ನಿ ಸ್ವಾಮಿ, ಕುಳಿತುಕೊಳ್ಳಿ.
ನಾನೇ ಆಯ್ದು ಕಟ್ಟಿದ ಮಾಲೆಯನ್ನು ಸ್ವೀಕರಿಸಿ ಈ ಭಕ್ತಳಲ್ಲಿ ಪ್ರಸನ್ನರಾಗಿ ಪ್ರಿಯ ಪ್ರಾಣೇಶ್ವರ ನಲ್ಲ ನಿನಗೆ ಬೇಡೋ ಮೌನ ಬಯಸಿರುವೆ ಬೇಡೋ ಮೌನ ಸ್ವಾಮಿ ಇಷ್ಟೊಂದಾತರುವೆ ಪ್ರಾಣೇಶ್ವರ ಮನಸೋತಿ ಶ್ರೇಯಸಿ ದೇವಿ, ದೇವನು ನಿನ್ನ ಪೂಜೆಗೆ ಪ್ರಸನ್ನನಾಗಿ ತನ್ನ ಪಾರ್ಶ್ವದಲ್ಲಿ ಸ್ಥಾನವನ್ನು ಕೊಟ್ಟಿದ್ದನು.
ಬಾ ಇಲ್ಲಿ ಕುಳಿತುಕೋ. ಸ್ವಾಮಿ, ಈಗೆ ಮುಖಭಂಗಿ, ನನ್ನಿಂದ ಏನಾದರೂ ಅಪರಾಧವಾಯಿತೆ? ಪ್ರೇಯಸಿ, ಈ ದಿನ ನಾನೊಂದು ಮಹತ್ ಕಾರ್ಯವನ್ನು ಸಾಧಿಸಬೇಕಾಗಿದೆ. ಆದರೆ ನಿನ್ನ ಪ್ರೇಮದ ಆರೋಹಣೆಯನ್ನು ಸನ್ಮಾನಿಸಲು ನನಗೆ ಸಮಯವಿಲ್ಲ. ಈ 4 ದಿನಗಳಲ್ಲೂ ಯುದ್ಧದಲ್ಲೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಾಲವನ್ನು ಕಳೆಯಬಾರದೆ ಪ್ರಭು? ದೇವಿ, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ಯುಧಿಷ್ಠರ ರಾಜೇಂದ್ರನ ಬಳಿ ಅನುಮತಿಯನ್ನು ಪಡೆದು ಹೊರಟಿರೋನು. ನನ್ನನ್ನು ತಡೆಯ ಮೇಡ ಲಘುಮುಖದಿಂದ ಕಳಿಸಿಕೊಡುವೆಯಾ? ತಾವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಘಟನೆ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರು ಬಲರಾಮರೊಡನೆ ಯುದ್ಧ ಮಾಡುವಾಗ ಅತ್ತೆಯವರು ಸಹ ಸಹಾಯ ಮಾಡಿದರಂತೆ. ಆದ್ದರಿಂದ ನಾನು ನಿಮಗೆ ಸಹಾಯಕಳಾಗುವೆನು ಪ್ರಭು. ಆಹಾ ಉತ್ತರ, ಆ ದಿನ ನನ್ನ ತಾಯಿಯು ಬೇರೆ ಉಪಾಯವಿಲ್ಲದೆ ಅಸ್ತ್ರಧಾರಣೆಯನ್ನು ಮಾಡಬೇಕಾಯಿತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಸ್ಥಾನವಲ್ಲ ಉತ್ತರ. ಸ್ವಾಮಿ, ಯುದ್ಧಕ್ಕಾಗಿ ಹೊಸ ಬೆಲ್ಲನ್ನು ತಂದಂತಿದೆ, ಇದನ್ನೊಂದು ಬಾರಿ ಎದೇರಿಸಲೇ? ಆಹಾ ಬೇಡ ಬಿಡು ಉತ್ತರ. ಈ ಕೋಮಲವಾದ ಹಸ್ತಗಳಿಗೆ ಯೋಗ್ಯವಾದ ಕಾರ್ಯವಿರಲ್ಲ. ಅನಂಗ್ಯ ರಾಜಲಕ್ಷ್ಮಿ, ನಿನ್ನ ಸಖಿಯರು ತೀರ್ದು ತಂದ ಹೂಗಳನ್ನು ಎದೇರಿಸು. ರೂಪುಗೊಂಡ ರತಿ, ಚಂಚಲ ಕಟಾಕ್ಷ ಬಾಣಗಳನ್ನು ನೋಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯವನ್ನು ನೀಡು. ಅಬ್ಬಬ್ಬ, ಒಂದೇ ಉಸಿರಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು! ಓ ಓ ಸುಮ ಬಾಲೆ ಮಧುಮಯ ಲೀಲೆ, ಎನ ಮನ ಮಂದಿರದಿ ನಡೆಯುತ್ತ ಬಾರೆ, ಎನ ಮನ ಮಂದಿರದಿ ನಡೆಯುತ್ತ ಬಾರೆ. ಓ ಗಿಳೆಗಳ ಚಿಲಿಪಿಲಿ ಗಾನ, ನವಿಲಿನ ನಾಟ್ಯದ ಕಲ್ಲರವ ಮೋಹನ. ಗಿಳಿಗಳ ಚಿಲಿಪಿಲಿ ಗಾನ, ನವಿಲಿನ ನಾಟ್ಯದ ಕಲರವ ಮೋಹನ. ಧರೆಗೆ ಸ್ವರ್ಗವೇ ಇಳಿದು ಬಂದಿದೆ, ಧರೆಗೆ ಸ್ವರ್ಗವೇ ಇಳಿದು ಬಂದಿದೆ. ಪ್ರಣಯದ ಸರಿಗಮ ಹಾಡುತ್ತ ಬಾರಣಿ, ಪ್ರಣಯದ ಸರಿಗಮ ಹಾಡುತ್ತ ಬಾರಣಿ. ಓ ಓ ಸುಮ ಬಾಲೆ ಮಧುಮಯ ಲೀಲೆ, ಎನ್ನ ಮನ ಮಂದಿರದಿ ನಡೆಯುತ್ತ ಬಾರೆ, ಎನ್ನ ಮನ ಮಂದಿರದಿ ನಡೆಯುತ್ತ ಬಾರೆ. ಓ ಅಪ್ಸರೆ ನಾಚಿಪ ಈ ನಿನ್ನ ಮೋಹಕ, ಮೈಯ ಮಾಟಕ್ಕೆ ನಾ ಬೆರಗಾದನೆ. ಅಪ್ಸರೆ ನಾಚಿಪ ಈ ನಿನ್ನ ಮೋಹಕ, ಮೈಯ ಮಾಟಕ್ಕೆ ನಾ ಬೆರಗಾದನೆ. ಯುಗ ಯುಗ ಅಳಿಯದ ಈ ಅನುಬಂಧ,
ಬಾಲೆ ಮಧುಮಯ ಲೀಲೆ ಎನ ಮನ ಮಂದಿರದಿ ನಡೆಯುತ್ತ ಬಾರೆ ಎನ ಮನ ಮಂದಿರದಿ ನಡೆಯುತ್ತ ಬಾರೆ ಓ ಇದು ಉಪಹಾಸದ ಸಮಯವಲ್ಲ ಉತ್ತರ. ಈ ದಿನ ಘೋರ ಯುದ್ಧವು ಬಂದೊದಗಿದೆ. ಈಗಲೂ ನೀನು ನಗುತ್ತಿರುವೆಯಲ್ಲ, ಅಥವಾ ಪ್ರಪಂಚದಲ್ಲಿ ಸೃಷ್ಟಿಕರ್ತರಿಬ್ಬರೆಂದು ತೋರುತ್ತದೆ. ಈ ಘೋರ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಾತನೇ ಬೇರೆ. ಹಾಸ್ಯಪ್ರಿಯೆ ಗಾನಮಯಿಯಾದ ಈ ಉತ್ತರ ನಿರ್ಮಿಸಿದ ಕಲಾವಿದನಾದ ವಿಧಾತನೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು ಉತ್ತರ. ಹಾಗಲ್ಲ ಪ್ರಿಯ, ನಿಜವನ್ನು ನಾನು ಹೇಳುವೆನು. ಇದುವರೆಗೂ ಗಾನಶಿಲೆಯಾದ ಹಾಸ್ಯಪ್ರಿಯಾದ ಒಬ್ಬ ಉತ್ತರ ನೋಡಿದಿರಿ. ಇನ್ನು ಮುಂದೆ ವೀರಾಂಗಣೆಯಾದ ವೀರಸುತಿಯಾದ ಮತ್ತೊಬ್ಬ ಉತ್ತರರು ನೋಡುವಂತೆ ಸ್ವಾಮಿ. ಹಾಗಾದರೆ ನನ್ನನ್ನು ಸಂತೋಷಿತರಾಗಿ ಕಳಿಸಿಕೊಡುವೆಯಾ? ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ? ದುಃಖಿಸುವುದಿಲ್ಲ ಪ್ರಭು. ಮನಸ್ಸಿನ ದುಃಖವನ್ನು ಮುಚ್ಚಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಲಾರದ ಪತ್ನಿಯು ವೀರಾಂಗಣೆ ಎನಿಸಿಕೊಳ್ಳಬಲ್ಲಲಿ. ನೀನು ನಿನ್ನ ಕರ್ತವ್ಯದಲ್ಲಿ ಸ್ಥಿರನಾಗು. ಉತ್ತರೆಯು ತನ್ನ ಭಾಗದ ಕರ್ತವ್ಯವನ್ನು ಸಾಹಸವಿದನಿಯಾಗಿ ನೆರವೇರಿಸುವಳು. ಹಾ ಹಾ, ನಾನು ನೋಡುತ್ತಿರುವುದು ಏನನ್ನು ಈಶ್ವರ? ಸ್ವರ್ಣದ ಪುತ್ತಳಿಕೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ ಧನ್ಯ ಉತ್ತರ ಧನ್ಯ. ಈ ಆರ್ಯಾವೃತದಲ್ಲಿ ನೀನು ನಾರೀ ರತ್ನಳು, ನೀನು ಕ್ಷತ್ರಿಯರತ್ನನು. ಯುದ್ಧವು ನಿನ್ನ ಕೀರ್ತಿ ಗೌರವ ಸಂಪತ್ತು. ಹೌದು ತರುಣವೀರ. ಹಾಗಾದರೆ ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ವೀರಮಾತೆಯರು ವೀರಪತ್ನಿಯರು ತಮ್ಮ ದುಃಖದ ಆವೇದವನ್ನು ಹೃದಯದಲ್ಲಿ ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗುಳಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ನಾಥ. ರಣಾಂಗಣದಲ್ಲಿ ಸ್ವಾಮಿ ಮುಡಿದಾಗ ಆತನ ಗೌರವದಿಂದ ದರ್ಪಿತಳಾದ ಮಡಿದ ಯಾರು? ಶತ್ರು ಮಧ್ಯದಲ್ಲಿ ಪುತ್ರನ ಸಾಹಸವಾಣಿಯನ್ನು ಕೇಳಿ ಆನಂದ ಭಾಷೆಯನ್ನು ಸುರಿಸಿದ ಮಾತೆ ಯಾರು? ಉತ್ತರೆಯು ವೀರಸತಿ. ಅವಳಿಗೆ ಪತಿಯಾಜ್ಞೆಯೇ ದೇವರಾಜ್ಞೆಯಂತೆ ಸ್ವಾಮಿ. ಹಾಗಾದರೆ ಈ ದಿನ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನೊಂದು ವೇಳೆ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೇ? ಹೇಳು ಉತ್ತರ. ಅಳುವುದಿಲ್ಲ ಪ್ರಭು. ನಿಮ್ಮ ಆಜ್ಞೆ ವಿರುದ್ಧವಾಗಿ ಒಂದು ದೊಡ್ಡ ಕಂಪನಿಯು ಭೂಮಿಗೆ ಬಿದ್ದರೆ ನನ್ನ ಕೈಯಾರೆ ನನ್ನ ಕಣ್ಣುಗಳನ್ನು ಕಿತ್ತು ನಿಮ್ಮ ಪಾದಕ್ಕೆ ಅರ್ಪಿಸುವೆ. ನನಗಿನ್ನು ಅನುಜ್ಞೆಯನ್ನು ಕೊಡು ದೇವಿ. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣಾಂಗಣದಲ್ಲಿ ಬೆಳಗುವೆನು. ನನಗಿನ್ನೂ ಅಪಜಯವಿಲ್ಲ. ಪ್ರೇಮದ ಮಮತೆಯ ರಾಣಿ ಅನುರಾಗ ತುಂಬಿದ ಪ್ರೇಮದ ಮಮತೆಯ ರಾಣಿ ಅನುರಾಗ ತುಂಬಿದ ತರುಣಿ. ನಿನ್ನ ಪ್ರೇಮ ಬಯಸುತ್ತ ಬಂದೆ ಆನಂದ ಪರಿಮಳ ತಂದೆ. ನಿನ್ನ ಪ್ರೇಮ ಬಯಸುತ್ತ ಬಂದೆ ಆನಂದ ಪರಿಮಳ ತಂದೆ. ಬಳಿ ಬಾರನಿ ಸುಮ ಕೋಮಲೆ ಬಳಿ ಬಾರನಿ ಸುಮ ಕೋಮಲೆ ನಾವಾಡುವ ಇಂದು ಯಾಳೆ. ಪ್ರೇಮದ ಮಮತೆಯ ರಾಣಿ ಅನುರಾಗ ತುಂಬಿದ ತರುಣಿ.
ನಾಚಿಕೆ ತಕೆ ನಮಗಾಗಿ ಕಾದಿದೆ ನೌಕೆ ಪ್ರೇಮದ ಮಮತೆಯ ರಾಣಿ ಅನುರಾಗ ತುಂಬಿದ ತರುಣಿ. ಸ್ವಾಮಿ ಪ್ರಾಣೇಶ್ವರ ನೀಲಿ ಬಾನಿನ ಚಿಂದೆಯ ಸ್ವಾಮಿ ನೀಲಿ ಬಾಲಿನ ಚಿಂದೆಯ ತಡವೇಕೆ ನನ್ನ ಸೇರಲು ಪ್ರಿಯ ನಗಬಾರದೆ ಎಲ್ಲಿ ಸ್ವಾಮಿ ಕಾಣ್ತಿಲ್ಲ. ಆಹಾ, ನೀಲಿ ಬಾಲಿನ ಚಿಂತೆಯ ಮಹಾದೇವನ ವರಪ್ರಸಾದದಿಂದ
ದೇವನ ವರ ಪ್ರಸಾದದಿಂದ ಸಮರ ಭೂಮಿಯಲ್ಲಿ ಧರ್ಮರಾಯ, ಭೀಮ, ನಕುಲ, ಸಹದೇವಾದಿ ಮಹಾರಥಿಕರನ್ನ ಚಕ್ರವ್ಯೂಹದೊಳಗೆ ಬಿಡದೆ ತಡೆಗಟ್ಟಿದನು. ಆದರೆ ಈ ಅಲ್ಪ ಅಭಿಮನ್ಯುವಿನ ಎದುರು ಪರಾಜಯವನ್ನು ಒಪ್ಪಿಕೊಳ್ಳಬೇಕಾಯಿತು. ದ್ರೋಣನ ನೇತೃತ್ವದಲ್ಲಿ ನಾವು 7 ಜನರು 7 ಸಾರಿ ಆಕ್ರಮಣ ಮಾಡಿದೆವು. 7 ಸಾರಿಯೂ ಸೋತಿದ್ದಾಯಿತು. ಅಭಿಮನ್ಯು, ಆದರೆ ಈ ಸಾರಿ ಉದ್ಧಾರವಾಗುವುದಿಲ್ಲ. ಇದು ಈ ಸೈನ್ಯವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರಲ್ಲೊಬ್ಬರು ಮೃತರಾಗಲೇಬೇಕು. ಪಿಡಿಯತ ಕೊಲ್ವೆ ತೊಡಕನ ಬಾಲನ ಕುಲಬಲಿ ಕೊಡುವೆ. ಪಡಪಡವುಡಗನ ಪಿಡಿಯತ ಕೊಲ್ವೆ ತೊಡಕನ ಬಾಲನ ರಣಬಲಿ ಕೊಡುವೆ. ಕಣದಳು ನಿನ್ನ ಕೊಲ್ಲದೆ ಬಿಡನೋ, ಕಣದಳು ನಿನ್ನನ್ನು ಕೊಲ್ಲದೆ ಬಿಡನೋ. ನನ್ನಯ್ಯ ಎದುರಳು ನಿಲ್ಲುವೆಯ, ನನ್ನಯ್ಯ ಎದುರಳು ನಿಲ್ಲುವೆಯ, ನನ್ನಯ್ಯ ಎದುರಳು ನಿಲ್ಲುವೆಯ. ಹೇ ಜಗದೀಶ್ವರ, ಧರ್ಮ ಸ್ವರೂಪ, ನೀನಿದಕ್ಕೆ ಸಾಕ್ಷಿ. ಕೌ 2 ಹಿಡಿ ಅನ್ನದ ಸಲುವಾಗಿ ಧರ್ಮ, ನೀತಿ, ಮನುಷ್ಯತ್ವಕ್ಕೆ ತಿಲಾಂಜಲಿ ಕೊಟ್ಟಿರ. ನನ್ನ ರಥವು ಭಂಗವಾಯಿತು, ಧನಸ್ಸು ಮುರಿಯಿತು, ಬತ್ತಳಿಕೆ ಬರಿದಾಗಿದೆ. ಇಂತಹ ಸಮಯದಲ್ಲಿ ನನ್ನ ಈ ಚಕ್ರದ ಹೊರತು ನನ್ನ ಕೈಯಲ್ಲಿ ಮತ್ತಾವ ಆಯುಧವೂ ಇಲ್ಲ. ಇಂತಹ ಸಮಯದಲ್ಲಿ ನೀವೆಲ್ಲರೂ ಬಂದು ಏಕಕಾಲದಲ್ಲಿ ಆಕ್ರಮಣ ಮಾಡುವಿರ. ಧಿಕ್ಕಾರವಿರಲಿ ನಿಮ್ಮ ಈ ವರ್ತನೆಗೆ. ನೀವು ವೀರರಲ್ಲ, ಕೌರವ ರೂಪದ ಕಳಂಕ ಸ್ವರೂಪರು. ನಿಮ್ಮಲ್ಲಿ ಒಂದು ಅಣುವಿನಷ್ಟು ಮನುಷ್ಯತ್ವವಿನ್ನೂ ಉಳಿದರೆ ಒಬ್ಬೊಬ್ಬರಾಗಿ ಬನ್ನಿ, ನಿರಾಯುಧನಾಗಿ ನಿಮ್ಮೆಲ್ಲರೊಡನೆ ಹೋರಾಡುವೆನು. ಆದರೆ ಈ ಅಮಾನುಷ ಅತ್ಯಾಚಾರ ಬೇಕೆ? ಅಭಿಮನ್ಯು ನಿರಸ್ತನಾದನು, ಪ್ರಹಾರ ಮಾಡಿರಿ. ಇದರ ಮಹಿಮೆ ನಿಮಗೆ ತೋರಿಸುವೆನು. ಭಲೆ ಕರ್ಣ, ನೀನು ಅತ್ಯಂತ ಸಾಹಸಿಯೇ ಸರಿ. ಆದರೂ ಗುರುವಿನ ಶಾಪದಿಂದಲೂ ಆ ನೀಚ ದುರ್ಯೋಧನನ ಸೇವೆ ಮಾಡಿ ಪಾಪಿಯಾಗಿರುವುದರಿಂದಲೂ ನಿನ್ನ ಅಸ್ತ್ರಗಳ ತ್ರಾಣ ಅಡಗಿ ಹೋಗಿದೆ. ಇದೋ ನೋಡು, ಪರಮೇಶ್ವರನನ್ನು ಮೆಚ್ಚಿಸಿ ಪಡೆದಿರುವ ಬಾಣಗಳ ತ್ರಾಣವನ್ನು ನೋಡು. ಕಡೆಗಾಲದಲ್ಲಿ ಪರಶಿವನ ಮೆಚ್ಚಿಸಿ ಪಿಡಿಯುವ ಶರಕ್ಕೆ ಸಮವೆನಿಸುತ್ತೆ. ಕಿಡಿಗೆದರಿ ಬೀರುತ್ತನ ಬಿಡುವೆನು ಶರವಿದಾಂತ. ಕಡೆದಿಕ್ಕುವುದು ಕಲಿಕರ್ಣ ನಿನ್ನಯ ಶಿರವಾ. ಬಲೆ ಅರ್ಜುನ, ಯುದ್ಧ ಭೂಮಿಯಲ್ಲಿ ಪೊಳ್ಳು ಮಾತುಗಳಿಂದ ಪ್ರಯೋಜನವೇನು? ಕೊನೆ ಬಾರಿ ಶ್ರೀಮನ್ನಾರಾಯಣನನ್ನು ಸ್ಮರಣೆ ಮಾಡು.
ಕುಲ ಮದದಿ ಕ್ಷತ್ರಿಯ ಮದದಿ ಮೆರೆಯುತ್ತಿರುವ ಪಾರ್ಥ ಫಲ್ಗುಣನೇ, ನಿನ್ನಯ ಮನವ ಬೇದಿಪ ಬಾಣ ವಿಧಿಕೋ ಸರ್ಪಾಸ್ತ್ರ ವಿಧಿಕೋ. ಕರ್ಣ, ನೀನು ಗುರಿ ಇಟ್ಟಿದ್ದು ಸರಿ ಇಲ್ಲ. ಅರ್ಜುನನ ಗುರಿಯನ್ನು ತಗ್ಗಿಸಿ ಅರ್ಜುನನ ಎದೆಗೆ ಹೊಡೆ. ಶಲ್ಯರಾಜ, ಒಂದು ಕಡೆ ಗುರಿ ಇಟ್ಟು ಮತ್ತೊಂದು ಕಡೆ ಹೊಡೆಯುವ ಮೋಸದ ವಿದ್ಯೆ ನನ್ನಲ್ಲಿಲ್ಲ. ಇದು ಕೌರವೇಂದ್ರನ ಸಂತಾಪವನ್ನು ಹೋಗಿಲಾಡಿಸಲು ಸರ್ಪಾಸ್ತ್ರವನ್ನು ಬಿಡುವೆನು. ಹರೇ ಕರ್ಣ, ನೀನು ಹೊಡೆದ ಬಾಣವು ಅರ್ಜುನನ ಕಿರೀಟವನ್ನು ಹಾರಿಸಿ ಹೋಯಿತು. ಅರ್ಜುನನ ನಾಶವಾಗಬೇಕಾದರೆ ಪುನಃ ಅದೇ ಬಾಣವನ್ನು ತೊಡು. ಶಲ್ಯರಾಜ, ತೊಟ್ಟ ಬಾಣವನ್ನು ಪುನಃ ತೊಡುವುದಿಲ್ಲವೆಂದು ವಾಗ್ದಾನ ಮಾಡಿರುವೆನು. ಛೇ, ನೀನು ಕೂಡ ಸ್ವಾಮಿ ದ್ರೋಹಿ. ನಿನ್ನನ್ನು ನಂಬಿ ಆ ದುರ್ಯೋಧನನು ಕೆಟ್ಟನು. ಇದೋ ನಾನೀಗಲೇ ರಣರಂಗವನ್ನು ಬಿಟ್ಟು ಹೊರಡುವೆನು. ಶಲ್ಯ ಮಹಾರಾಜ ನಿಲ್ಲು, ಶಲ್ಯ ಮಹಾರಾಜ ನಿಲ್ಲು. ಏನಿದು? ರಥದ ಚಕ್ರವು ಮಣ್ಣಿನಲ್ಲಿ ಹೂತಿಕೊಂಡಿರುವುದಲ್ಲ. ಓಹೋ, ಅರ್ಜುನ್, ಇದು ಬ್ರಾಹ್ಮಣರ ಶಾಪ. ಅರ್ಜುನ, ಸ್ವಲ್ಪ ತಡೆ, ರಥವನ್ನು ಮೇಲಕ್ಕೆತ್ತುವೆನು. ಅರ್ಜುನ, ಬೇಗ ಬಾಣ ಪ್ರಯೋಗ ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪರಮಾತ್ಮ, ಅದೇನು ಕಾರಣವೋ ಕಾಣೆನೋ, ಈತನ ಮೇಲೆ ಬಾಣವನ್ನು ಪ್ರಯೋಗ ಮಾಡಲು ನನ್ನ ಕೈಗಳೇ ಬಾರದಿರುವುದು. ಆಗ್ರಜನಾದ ಧರ್ಮಜನ ಮೇಲೆ ಎಷ್ಟು ಪ್ರೇಮವಿದೆಯೋ ಅದಕ್ಕಿಂತಲೂ ಹೆಚ್ಚಿನ ಪ್ರೇಮ ಈತನಲ್ಲಿ ಕಾಣುತ್ತಿರುವುದು. ಅಲ್ಲಿ ನೋಡು, ರಥದ ಚಕ್ರವು ಮಣ್ಣಿನಲ್ಲಿ ಹೂತುಕೊಂಡಿರುವುದು. ಸಾರಥಿಯೂ ಇಲ್ಲ, ಆತನ ಬಿಲ್ಲು ಬಾಣಗಳನ್ನು ಸಹ ರಥದ ಮೇಲಿಟ್ಟಿರುವನು. ಇಂಥ ಸಮಯದಲ್ಲಿ ನಾನು ಬಾಣವನ್ನು ಹೊಡೆದು ಪಾಪಿಯಾಗಲೇ? ಬಲೆ ಅರ್ಜುನ, ತಲೆ ಮೇಲೆ ಹೊಡೆದವರಿಗೆ ಮರುಗುವುದನ್ನು ಎಲ್ಲಿ ಕಲಿತೆ? ದುರ್ಯೋಧನನ ಮನಸ್ಸನ್ನು ಕೆಡಿಸಿ ನಿಮ್ಮೆಲ್ಲರನ್ನು ಹಿಂಸೆಪಡಿಸಿ ಮತ್ತು ನಿನ್ನ ಮಗ ವೀರ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನಲ್ಲಿ. ಛೇ, ಆ ವೀರ ಅಭಿಮನ್ಯು ಬದುಕಿದ್ದರೆ ಚೆನ್ನಾಗಿತ್ತು. ಏನೋ, ನನ್ನ ಮಗ ಅಭಿಮನ್ಯುವನ್ನು ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನೇ? ಆಹಾ, ಮರೆತಿದ್ದೆನು. ಕರ್ಣ, ಅಂದು ನೀನು ಮಾಡಿದ ಮೋಸಕ್ಕೆ ತಕ್ಕ ಪ್ರತೀಕಾರವನ್ನು ಒಂದು. ಬಲೆ ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ನಿನ್ನಿಂದಲ್ಲವೇ ಕ್ಷತ್ರಿಯ ಧರ್ಮವು ಪ್ರಕಾಶಿಸುತ್ತಿರುವುದು. ವೀರಮಾತೆ ಕುಂತಿದೇವಿಯ ಗರ್ಭದಲ್ಲಿ ಜನಿಸಿದ್ದಕ್ಕೂ ನಿನ್ನ ಜನ್ಮ ಸಾರ್ಥಕವಾಯಿತು. ಇದೋ ನೋಡು ಇದೋ ನೋಡು ನನ್ನ ಸರ್ವಾಸ್ತ್ರದ ವಾಹನವನ್ನು. ಏನಿದು? ಒಂದು ಸರ್ಪಾಸ್ತ್ರಗಳ ಮಂತ್ರಗಳು ಒಂದು ನನ್ನ ಜ್ಞಾಪಕಕ್ಕೆ ಬಾರುತ್ತಿಲ್ಲವಲ್ಲ. ಓಹೋ, ಇದು ಗುರು ಪರಶುರಾಮನ ಶಾಪ. ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಕೊಡು ಕೈಯರಿಗೊಡೆಯರಾದ ಕರ್ಣ ಭೂಪಾಲ, ಏನಾದರೂ ದಾನ ಕೊಡಪ್ಪ. ಅರ್ಜುನ, ಸ್ವಲ್ಪ ತಡೆ, ಭೂಸುರೋತ್ತಮರಿಗೆ ಅಪಾಯವಾಯಿತು. ಸ್ವಾಮಿ, ಈ ರಣರಂಗದಲ್ಲಿ ನನ್ನ ದೇಹವು ಛಿದ್ರವಾಗಿರುವುದು, ಪ್ರಾಣ ಮಾತ್ರ ಉಳಿದಿರುವುದು. ಅದು ನನಗೆ ಸೇರಿದ್ದಲ್ಲ. ದಯಮಾಡಿ ಸ್ವಾಮಿ, ನನ್ನ ಅರಮನೆಗೆ ಬಂದರೆ ತಮಗೆ ಬೇಕಾದ್ದನ್ನು ಕೊಡುವೆನು. ನಿನ್ನ ಅರಮನೆಗೆ ಬಾರಲು ನನಗೆ ಶಕ್ತಿಲ್ಲ. ನಿನ್ನ ಕಿವಿಯಲ್ಲಿ ಪ್ರಕಾಶಿಸುತ್ತಿರುವ ಆ ಕರ್ಣಕುಂಡಗಳನ್ನಾದರೂ ದಾನ ಕೊಡಪ್ಪ. ಆಹಾ, ಏನೂ ಇಲ್ಲವೆಂದು ತಿಳಿದಿದ್ದೆ. ಸ್ವೀಕರಿಸು. ಅಯ್ಯ, ಇದು ದಾನ ಕೊಡುವ ರೀತಿಯಲ್ಲ.
ದಾರೆಯನ್ನೆರೆದು ದಾನವನ್ನು ಕೊಡು. ಸ್ವಾಮಿ, ಈ ರಣರಂಗದಲ್ಲಿ ದಾರೆಯನ್ನೆರೆದು ದಾನ ಕೊಡಲು ನೀರನ್ನು ಎಲ್ಲಿಂದ ತರಲಿ? ಅಯ್ಯೋ, ನೀರಿಗಿಂತ ಮಿಗಿಲಾದ ಪದಾರ್ಥ ನಿನ್ನ ದೇಹದಲ್ಲಿರು, ಅದರಿಂದ ದಾರೆಯನ್ನೆರೆದು ಕೊಡು. ಏನು, ನೀರಿಗಿಂತ ಮಿಗಿಲಾದ ಪದಾರ್ಥ ನನ್ನ ದೇಹದಲ್ಲಿದೆಯೇ? ಅಯ್ಯೋ ಮಾಯಾ ಪ್ರಪಂಚವೇ, ನಿನಗಿನ್ನೂ ತಿಳಿಯಲಿಲ್ಲವೇ? ನಿನ್ನ ಹೃದಯದಲ್ಲಿ ಅಮೃತ ಕಳಶ ನಿಟ್ಟುಕೊಂಡಿರು, ಅದರಿಂದ ದಾರೆಯನ್ನೆರೆದು ಕೊಡು. ಪರಮಾತ್ಮ, ನಿನ್ನ ದರ್ಶನದಿಂದ ನನ್ನ ಅಜ್ಞಾತವು ತೊಲಗಿತು, ಮೋಹವು ನೀಗಿತು. ಯಾವ ಜನ್ಮದ ಸುಕೃತ ಫಲದಿಂದಲೋ ನೀನಾಗಿಯೇ ನನ್ನ ಬಳಿಗೆ ಬಂದಿರುವೆ. ಜೀವಮಾನದ ಗುರಿ ಏನೆಂಬುದನ್ನು ಅರಿತೆನು. ಮಾನವನ ಜೀವನವು ಏನೆಂಬುದನ್ನು ಅರಿತೆನು. ಇದು ನನ್ನ ಅಮೃತ ಕಳಶದಿಂದ ದಾರೆಯನ್ನೆರೆದು ಕೊಡುವೆನು. ತಗೋ, ನನ್ನ ದಾನವನ್ನು ಸ್ವೀಕರಿಸು. ವಾಸುದೇವ, ಕೃಷ್ಣ, ನಾರಾಯಣ. ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನ ನಿನ್ನನ್ನು ಖಂಡಿತವಾಗಿ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮನ ಪ್ರತಿಜ್ಞೆಯು ಎಂದಿಗೂ ಭಂಗವಾಗುವುದಿಲ್ಲ. ಈಗೇನು ಮಾಡುವುದು ವಾಸುದೇವ? ಧರ್ಮನಂದನ, ದುರ್ಯೋಧನನು ವೈಶಂಪಾಯನ ಸರೋವರದಲ್ಲಿ ಜಲಸ್ತಂಭನಾಗಿ ಅಡಗಿಕೊಳ್ಳುತ್ತಿರುವನು. ಕೂಗು ಧರ್ಮರಾಯ ಹೊರಗೆ ಬರುವನು. ಒಪ್ಪತಕ್ಕ ಮಾತೆ, ನಮ್ಮ ಅಗ್ರಜನ ಬಾಯಿಯಿಂದ ಅಂತ ಪುರುಷೋಚಿಗಳು ಬರುವುದಾದರೂ ಹೇಗೆ? ಅವನಿಗೆ ನಾನೇ ಗುರು, ನಾನೇ ಕರೆಯುತ್ತೇನೆ. ದುರ್ಯೋಧನ, ನಿನ್ನ 11 ಅಕ್ಷೋಹಿಣಿ ಸೈನ್ಯವನ್ನು ನಾಶ ಮಾಡಿದರು. ನಿನಗಾಗಿ ಭೀಷ್ಮ, ದ್ರೋಣ, ಕರ್ಣ, ಸೈಂಧವ, ಶಲ್ಯಾದಿ ಮಹಾರಥಿಗಳು ನಿನಗಾಗಿ ಪ್ರಾಣ ಬಿಟ್ಟರು. ಆ ಶಕುನಿಯಂತ ನರಾಧಮ ವೀರನಂತೆ ಹೋರಾಡಿ ಮಡಿದನು. ಕೇವಲ ಹೇಡಿಯಾದ ನೀನು ಸೋತ ನಾಯಿಯಂತೆ ಸರೋವರದಲ್ಲಿ ಅಡಗಿ ಕುಳಿತಿರುವೆಯಾ? ಬಾರೋ ಹೊರಗೆ. ಕೊನೆಯ ಸೋರೆ ಕಾದಾಡುವ ಬದಲು ವಿಶ್ರಾಂತಿಯನ್ನು ಪಡಿಸಿತು. ಧರ್ಮಜ, ಒಬ್ಬೊಬ್ಬರಾಗಿ ಬನ್ನಿ. ಈ ಜೀವನನು ಒಬ್ಬೊಬ್ಬರಾಗಿ ಬನ್ನಿ. ಎಲ್ಲರೂ ಹೋರಾಡುವ. ನೀನು ಉತ್ತಮ ದುರ್ಯೋಧನ. ನೀನು ಉತ್ತಮ ದುರ್ಯೋಧನ, ನೀನು ಉತ್ತಮ. ಧರ್ಮಜ, ನನ್ನ 11 ಅಕ್ಷೋಹಿಣಿ ಸೈನ್ಯದಲ್ಲಿ ಉಳಿದಿರುವುದು ನಾನು ಮತ್ತು ಈ ನನ್ನ ಕಲೆ. ಒಬ್ಬೊಬ್ಬರಾಗಿ ಬಂದಿರಿ. ನಿಮ್ಮೆಲ್ಲರೊಡನೆ ದುರ್ಯೋಧನ, ನಿನಗೆ ಸರಿಸಮ ಎಂದರೆ ಈ ಭೀಮನೊಬ್ಬನೇ. ಅವನ ಮೇಲೆ ಯುದ್ಧ ಮಾಡು ಸಾಕು. ಭೀಮ, ಇದಕ್ಕೆ ನಿನ್ನ ಉತ್ತರ? ಅದನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ. ಈ ಶುಭ ಮುಹೂರ್ತಕ್ಕಾಗಿಯೇ ನಾನು ಕಾದಿದ್ದು. ಭೀಮ ಈ ದುರ್ಯೋಧನ ಓದಿಸಬೇಕೆಂದರೆ ಆ ಜನ್ಮ ಪ್ರವೇಶದ ಸಕಲ ಸಾಮ್ರಾಜ್ಯವು ನಿನ್ನದಾಗುವುದು. ಈ ಭೀಮಸೇನನನ್ನು ವಧಿಸಬಲ್ಲೆಯಾದರೆ
ನೀನು ಚಂದ್ರಾರ್ಥವಾದ ಕೀರ್ತಿಯನ್ನು ಪಡೆಯುವೆ. ನಿಲ್ಲು 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 ಯುದ್ಧಕ್ಕೆ. ಪರಮಾತ್ಮ, ಭೀಮನನ್ನು ಕಾಪಾಡು. ಸ್ವಲ್ಪ ಒಂದು ವಿಶ್ರಾಂತಿ ಪಡೆಯಲಿ. ಸುಯೋಧನ, ನೀನು ಅತ್ಯಂತ ಸಾಹಸೇ ಸರಿ. ಭೀಮ, ನೀನು ಹೇಳಿ. ಭೀಮಸೇನ ವೈರಿಗಳ ಜೊತೆ ಯುದ್ಧ ಮಾಡುವಾಗ ತೊಡೆತಟ್ಟಿ ಯುದ್ಧ ಮಾಡು. ಸ್ವಲ್ಪ ಒಂದು ವಿಶ್ರಾಂತಿ ಹೊಡೆಯಲಿ ಕೃಷ್ಣ. ವಿಶ್ರಾಂತಿ ಅಗತ್ಯವಿಲ್ಲ ವಾಸುದೇವ. ಈಗ ನನ್ನ ನೆನಪಿಗೆ ಬಂದಿದೆ. ಈ ಸಾರಿ ಭೀಮನ ಅಘಾತವು ವ್ಯರ್ಥವಾಗದು. ನಿಲ್ಲು ದುರ್ಯೋಧನ ಯುದ್ಧಕ್ಕೆ. ಕೃಷ್ಣ, ಈ ಅವಸ್ಥೆಯನ್ನು ನೋಡಲು ಬಂದೆಯಾ ಕೃಷ್ಣ? ನೀನು ಯಾರ ಪಕ್ಷವನ್ನು ವಹಿಸುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆ. ನೀನು ಹೊರಡು ವಾಸುದೇವ, ನೀನು ಹೊರಡು. ಚಿರನಿದ್ರೆಯೂ ನನ್ನನ್ನು ಆಹ್ವಾನಿಸಿತು. ನೀನು ಹೊರಡು ವಾಸುದೇವ. ನಿನ್ನ ಇಚ್ಛೆಯು ಪರಿಪೂರ್ಣವಾಗುವುದು. ಧರ್ಮನಂದನ, ದುರ್ಯೋಧನನ ಉತ್ತರ ಕ್ರಿಯಾದಿಗಳನ್ನು ನೆರವೇರಿಸಿ ನೀನು ಬೇಗ ಪಟ್ಟಾಭಿಷೇಕಕ್ಕೆ ಸಿದ್ಧನ ಆಗಬಹುದು ಪರಮಾತ್ಮ. ಧರ್ಮದ ಜ್ಯೋತಿ ಸದಾ ನಂದಿಸದೆ ಧರ್ಮಪಾಲಕನ ಸುಖದಿಂದ ಈ ಧರೆಯನ್ನು ಇದೇ ಧರ್ಮ ಸಂಗ್ರಾಮ, ಇದೇ ಧರ್ಮರಾಜ್ಯ ಸ್ಥಾಪನೆ. ಪಾತ್ರಧಾರಿಗಳು ಎಲ್ಲ ಬನ್ನಿ. ಪಾತ್ರಧಾರಿಗಳು ಎಲ್ಲ ಬರಬೇಕು. ಸರ್ ಪಾತ್ರಧಾರಿಗಳು ಬನ್ನಿ. ಭವವೇದ ಸಾರ ಸದಾ ನಿರ್ವಿಕಾರ ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾದಲೋಲ ನಮೋ ಲೋಕಪಾಲ ನಮೋ ನಾದಲೋಲ
ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯ ತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯಾ ಸಿಂಧು ಧಾತ ಕಾಶಿ ವಿಶ್ವನಾಥ ದಯಾ ಸಿಂಧು ಧಾತ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದೇವ ತೇಜ ನಮೋ ಭೂತನಾಥ ಲಕ್ಷ್ಮೀರಮಣ ಗೋವಿಂದ ಗೋವಿಂದ ಹರಿನಾಮ ಸಂಕೀರ್ತನ ಗೋವಿಂದ ಗೋವಿಂದ ಶನಿದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ ಹರ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ ಶ್ರೀ ಶ್ರೀ ಚಂಡಿಕೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ ಶ್ರೀ ಶ್ರೀ ಚಂಡಿಕೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ ಶ್ರೀ ಶ್ರೀ ಚಂಡಿಕೇಶ್ವರ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಲಿ ಕಿ ಜೈ ಹಿಂದ್ ಜೈ ಭಾರತ ಮಾತೆ ಜೈ ಶ್ರೀರಾಮ್ ಜೈ ಶ್ರೀ About a 10, I should fuck her in the Benz.